ಸಮಸ್ತ ಜನತೆಗೆ ಶುಭವಾರ್ತೆ. ಹೆಸರು ಪಡೆದ PVR ಸಿಲ್ಕ್ ಚಿಂತಾಮಣಿಯ ಬಾಗೇಪಲ್ಲಿ ಕ್ರಾಸ್ ಬಳಿ ಈಗಾಗಲೇ ನೂತನ PVR ಸಿಲ್ಕ್ ಆರಂಭವಾಗಿರುವ ಅಂಗಡಿಯಲ್ಲಿ ಉತ್ತಮ ಕ್ವಾಲಿಟಿ ಮದುವೆ ಸಮಾರಂಭಗಳಿಗೆ, ಗೃಹ ಪ್ರವೇಶ, ನೂತನ ದೇವಸ್ಥಾನ, ಕಲ್ಯಾಣೋತ್ಸವ ಕಾರ್ಯಕ್ರಮದ ಬಟ್ಟೆಗಳು ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮಲ್ಲಿ ಸಿಗುವ ಉತ್ತಮ ಕ್ವಾಲಿಟಿ ಬಟ್ಟೆಗಳನ್ನು ತೆಗೆದುಕೊಳ್ಳಲು ಒಮ್ಮೆ ಭೇಟಿ ಮಾಡಿ. ಆಲ್ ಟೈಪ್ಸ್ ಆಫ್ ವೆಡ್ಡಿಂಗ್ ಸಿಲ್ಕ್ ಸ್ಯಾರೀಸ್, ಆಲ್ ಟೈಪ್ಸ್ ಆಫ್ ಪಟ್ಟುವೇರು ಸ್ಯಾರೀಸ್, ಕಿಡ್ಸ್ ಕಲೆಕ್ಷನ್, ಮೆನ್ಸ್ ಕಲೆಕ್ಷನ್ ಮತ್ತು ಕಂಪ್ಲೀಟ್ ಫ್ಯಾಮಿಲಿ ಸ್ಟೋರ್. ತಾಡಿಗೋಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಸುರೇಶ್ ಅವರ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡಿಸುವ ಕುರಿತು ಸಹಾಯಕ ಕಮಿಷನರ್ ಅವರ ಕಾರ್ಯಾಲಯ ಕೋಲಾರ ಉಪವಿಭಾಗ ಕಚೇರಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ವಿರುದ್ಧ ಗ್ರಾಮ ಪಂಚಾಯಿತಿ ಸದಸ್ಯರು ಮನವಿ ಪತ್ರ ಸಲ್ಲಿಸಿದ್ದು, ಕಾರಣ ಈ ದಿನ ಪಂಚಾಯಿತಿ ಎಲ್ಲ ಸದಸ್ಯರ ನಿಗದಿತ ಸಮಯಕ್ಕೆ ಹಾಜರಾಗಲು ಕೋರಿತ್ತು. ಈ ಸಂದರ್ಭದಲ್ಲಿ ಕೋಲಾರ ಎಸಿ ಮೇಡಂ ಅವರು ಮಾತನಾಡಿ, ಡಿಸೆಂಬರ್ 10ರಂದು ನಮ್ಮ ಕಚೇರಿಗೆ ಬಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮನವಿ ಪತ್ರವನ್ನು ಸದಸ್ಯರು ಸಲ್ಲಿಸಿದ್ದು, ಒಟ್ಟು 19 ಜನರು ಸದಸ್ಯರಿದ್ದು ಅದರಲ್ಲಿ 13 ಜನರು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಜರಿದ್ದು ಅವರೆಲ್ಲರೂ ಕೂಡ ಅವಿಶ್ವಾಸ ನಿರ್ಣಯ ಪರವಾಗಿ ಮತವನ್ನು ಚಲಾಯಿಸಿ ಆದ ಕಾರಣ ಚುನಾವಣೆ ಘೋಷಣೆ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗೋಪಾಲ್ ರೆಡ್ಡಿ ಅವರು ಮಾತನಾಡಿ, ಈ ದಿನ ಗ್ರಾಮ ಪಂಚಾಯಿತಿ ಸದಸ್ಯರ ಅವಿಶ್ವಾಸ ನಿರ್ಣಯ ಮಾಡಿದ್ದು ಒಟ್ಟು 19 ಗ್ರಾಮ ಪಂಚಾಯಿತಿ ಸದಸ್ಯರಿದ್ದು ಅದರಲ್ಲಿ ಈ ದಿನ 13 ಗ್ರಾಮ ಪಂಚಾಯಿತಿ ಸದಸ್ಯರು ಹಾಜರಾಗಿದ್ದು ಅವಿಶ್ವಾಸ ನಿರ್ಣಯವನ್ನು ಅಧ್ಯಕ್ಷರು ಶ್ರೀಮತಿ ಕೋಮಾ ಸುರೇಶ್ ಹಾಗೂ ಉಪಾಧ್ಯಕ್ಷರು ಪಲ್ಲವಿ ಕೋಂ ನಾರಾಯಣಸ್ವಾಮಿ ಅವರಿಗೆ ಮತ ಚಲಾಯಿಸಿ ಆದೇಶದ ಮೇರೆಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನ ತೆರವುಗೊಳಿಸಿದೆ ಎಂಬುದಾಗಿ ಕೋಲಾರ ಎಸಿ ಮೇಡಂ ಅವರು ಘೋಷಣೆ ವ್ಯಕ್ತಪಡಿಸಿದರು. ನಿರ್ಣಯಕ್ಕೆ ಜಯ ಸಿಕ್ಕಿದೆ. ಮೇಡಮ್, ನಿಮ್ಮ ಬೈಲೋ ಪ್ರಕಾರ ಎಷ್ಟು ಜನ ಇರಬೇಕು? ಇವತ್ತೊಂದು 2/3 ಜನ ಮೆಜಾರಿಟಿ ಇದ್ರೆ ಮಾತ್ರ. ಕೋರಂಗೆ ಅರ್ಧ ಇರಬೇಕು, 50% ಇರಬೇಕು. ಒಂದು ಅವಿಶ್ವಾಸ ನಿರ್ಣಯಕ್ಕೆ ಜಯ ಸಿಗಬೇಕು ಅಂದ್ರೆ 2/3 ಮೆಜಾರಿಟಿ ಇರಬೇಕು. ಒಬ್ಬ ರಿಟರ್ನಿಂಗ್ ಆಫೀಸರ್ ಅಪಾಯಿಂಟ್ ಮಾಡಿ ಅವರಿಂದ ಎಲೆಕ್ಷನ್ ಕಂಡಕ್ಟ್ ಮಾಡಿಸ್ತಾರೆ. ಡಿಸೆಂಬರ್ 10ನೇ ತಾರೀಕು ನಮ್ಮ ಕಚೇರಿಗೆ ಬಂದು ಅಧ್ಯಕ್ಷರು ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿ ಮನವಿಯನ್ನು ಸಲ್ಲಿಸಿ ಹೋಗಿದ್ರು. ಅದಕ್ಕೆ ನಾವು ಇವತ್ತು ದಿನಾಂಕವನ್ನು ನಿಗದಿಪಡಿಸಿ ಪರ್ಯಾಲೋಚನೆಗೋಸ್ಕರ ಇಲ್ಲಿ ಬಂದಿದ್ವಿ. ಟೋಟಲ್ ಸ್ಟ್ರೆಂತು ಗ್ರಾಮ ಪಂಚಾಯತಿದು ಬಂದು 19 ಜನರಿದ್ದಾರೆ. ಅದರಲ್ಲಿ 13 ಜನ ಗ್ರಾಮ ಪಂಚಾಯತಿ ಸದಸ್ಯರು ಹಾಜರಿದ್ರು. ಅವರೆಲ್ಲರೂ ಕೂಡ ಅವಿಶ್ವಾಸ ನಿರ್ಣಯದ ಪರವಾಗಿ ಮತವನ್ನು ಚಲಾಯಿಸಿರೋದ್ರಿಂದ ಅಧ್ಯಕ್ಷರು ಉಪಾಧ್ಯಕ್ಷರ ಸ್ಥಾನ ಈಗ ಖಾಲಿಯಾಗಿದೆ ಅಂತ ಘೋಷಣೆ ಮಾಡಿದ್ದೀನಿ. ಚುನಾವಣೆಗೆ ನಾವು ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ DC ಅವರು ಇರ್ತಾರೆ, ಅವ್ರಿಗೆ ನಾವು ಮಾಹಿತಿ ಕೊಟ್ಟು ಎಲೆಕ್ಷನ್ ಕಂಡಕ್ಟ್ ಮಾಡಬೇಕು ಅಂತ ಲೆಟರ್ ಬರೀತೀವಿ. ಮೇಡಮ್, ಈ ದಿನದಿಂದ ಒಂದು ವಾರ, ಮೋಸ್ಟ್ಲಿ 7 ಡೇಸ್ಗೆ ನೀವು ಒಂದು ಆದೇಶ ಮಾಡ್ತೀವಿ ಅಧ್ಯಕ್ಷರ ಚುನಾವಣೆ? ಇಲ್ಲ, ಆ ಥರ ಇಲ್ಲ. ನಾವು ಪ್ರಪೋಸಲ್ ಕಳಿಸ್ತೀವಿ, ಅವರು ತೀರ್ಮಾನ ತಗೋತಾರೆ. ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಏನಿರ್ತಾರೆ, ಜಿಲ್ಲಾಧಿಕಾರಿಗಳು. ನನ್ನ ಹೆಸರು BN ಗೋಪಾಲ್ ರೆಡ್ಡಿ ಅಂತ, ತಾಡಿಗೋಳು ಪಂಚಾಯತಿ PDO ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರೆಲ್ಲ ಸೇರಿ ಅವಿಶ್ವಾಸ ನಿರ್ಣಯ ಮಂಡಿಸಿದ್ರು. ಅದಂತೆ ನಮ್ಮ ಜಿಲ್ಲೆಯ ಉಪವಿಭಾಗಾಧಿಕಾರಿಗಳು ದಿನಾಂಕ ನಿಗದಿಪಡಿಸಿ ಈ ದಿನ ಅಂದರೆ ದಿನಾಂಕ 4/1/2025 ಶನಿವಾರ ಮಧ್ಯಾಹ್ನ 4 ಗಂಟೆಗೆ ಅವಿಶ್ವಾಸ ಸಭೆಯ ಸಭೆಯನ್ನು ಮಂಡಿಸಿದ್ರು. ಈ ಸಭೆಗೆ ಒಟ್ಟು 19 ಜನ ಸದಸ್ಯರು ನಮ್ಮ ಪಂಚಾಯತಿಯಲ್ಲಿದ್ದಾರೆ. ಅದರಲ್ಲಿ 13 ಜನ ಸದಸ್ಯರು ಹಾಜರಾಗಿದ್ದರು. ಇನ್ನು ಮಿಕ್ಕ 6 ಜನ ಸದಸ್ಯರು ಗೈರು ಹಾಜರಾಗಿರ್ತಾರೆ. ಆದ್ದರಿಂದ ನಮ್ಮ ಸಹಾಯಕ ಕಮಿಷನರ್ ಮೇಡಮ್ ಅವರು ಅವಿಶ್ವಾಸ ಗೊತ್ತುವಳಿಯಲ್ಲಿ 13 ಜನ ಸದಸ್ಯರು ಹಾಜರಾಗಿರ್ತಾರೆ. ಸಭೆ ಪ್ರಾರಂಭ ಮಾಡಲು ಕೋರಂ ಇರುತ್ತದೆ. ಹಾಜರಿದ್ದ 17 ಹಾಲಿ ಅಧ್ಯಕ್ಷರಾದ ಶ್ರೀಮತಿ ಕೋಂ ಸುರೇಶ್ ಹಾಗೂ ಉಪಾಧ್ಯಕ್ಷರಾದ ಪಲ್ಲವಿ ಕೋಂ ನಾರಾಯಣಸ್ವಾಮಿ ವಿರುದ್ಧ ಕೈ ಎತ್ತುವ ಮೂಲಕ ಮತ ಚಲಾಯಿಸಿರುತ್ತಾರೆ. ಅಂದರೆ ಹಾಲಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ವಿರುದ್ಧ ಮಂಡಿಸಿರುವ ಅವಿಶ್ವಾಸ ಪರ ಮತ ಚಲಾಯಿಸಿರುತ್ತಾರೆ.
ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993 ಕಲಂ 49ರಂತೆ ತಾಡುಗೋಳು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಉಪಾಧ್ಯಕ್ಷ ಸ್ಥಾನ ತೆರವುಗೊಂಡಿದೆ ಎಂದು ಈ ಮೂಲಕ ಘೋಷಿಸಿರುತ್ತಾರೆ.